ನಿಮಗೋಸ್ಕರ ಯಾವ ದೇವರಿಂದ ಯಾವ ಮೆಸೇಜ್ ಇದೆ ಅನ್ನುವಂಥದ್ದು ನೋಡೋಣ. ಯಾವ ಸಂದೇಶಗಳು ನಿಮಗೆ ದೇವರು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ, ಅಥವಾ ನೀವು ಇಷ್ಟಪಡುವಂತಹ ಪೂಜಿಸುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಏನು ಮೆಸೇಜ್ ಇದೆ ಅನ್ನುವಂತಹದ್ದು ನೋಡೋಣ. ಓಕೆ, ತ್ರಿಪುರ ಸುಂದರಿ ದೇವಿಯ ಆಶೀರ್ವಾದ ನಿಮಗೆ ಬರ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಅಂದರೆ, ಜ್ಞಾನ ಅನ್ನುವಂಥದ್ದು ಹೆಚ್ಚಾಗಿ ನಿಮಗೆ ಬರ್ತಾ ಇದೆ, ಬ್ಯೂಟಿ ಅನ್ನುವಂತಹದ್ದು ಬರ್ತಾ ಇದೆ, ಹಾಗೆ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮಗೆ ಜೊತೆ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ರ. ಯಾಕೆ ಅಂತ ಹೇಳಿದರೆ, ನಿಮ್ಮನ್ನು ಬಹಳಷ್ಟು ಜನ ನಿಮ್ಮ ಪ್ರೀತಿಯನ್ನು ದ್ವೇಷಿಸ್ತಾ ಇದ್ದರು, ಹಾಗೆ ನೀವು ದೂರ ಆಗಬೇಕು, ಭಾಳಷ್ಟು ಕಷ್ಟಪಡಬೇಕು ಅನ್ನುವಂತಹದ್ದೇ ಅವರ ಉದ್ದೇಶವಾಗಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ಬಹಳಷ್ಟು ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾ ಇತ್ತು, ಬಹಳಷ್ಟು ಚಿಂತೆಗೆ ಖಂಡಿತವಾಗ್ಲೂ ಒಳಗಾಗಿದ್ರ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಇಂಟ್ಯೂಷನನ್ನು ನೀವೆಲ್ಲೋ ಒಂದು ರೀತಿ ನಿಮಗೆ ಗಮನಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಬಹಳಷ್ಟು ನಿಮ್ಮನ್ನು ಕಾಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ತ್ರಿಪುರ ಸುಂದರಿ ದೇವಿಯ ಆಶೀರ್ವಾದದಿಂದ ಅದೆಲ್ಲವೂ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಹಾಗೆ ನಿಮ್ಮ ಮನಸ್ಥಿತಿ ಏನಿದೆ, ಇಷ್ಟು ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಭಾಳಷ್ಟು ಸೋಮಾರಿತನ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇತ್ತು. ಹಾಗೆ ಎಲ್ಲೋ ಒಂದು ರೀತಿ ನೀವು ಗೊಂದಲವೇ ಹೆಚ್ಚಾಗಿ ನಿಮ್ಮನ್ನು ಕಾಡ್ತಾ ಇತ್ತು. ಹಾಗೆ ಅನಾರೋಗ್ಯ ಬಹಳಷ್ಟು ಕಾಡ್ತಾ ಇತ್ತು. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಥವಾ ಅಕ್ಕ ತಂಗಿ ಈ ರೀತಿ ಯಾರೇ ಇದ್ದರೂ ಅವರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಇತ್ತು, ಅಥವಾ ಅವರ ಜೊತೆ ನಿಮಗೆ ಉತ್ತಮವಾದ ಸಂಬಂಧ ಕೂಡ ಕೆಲವೊಮ್ಮೆ ಇರ್ತಾ ಇರಲಿಲ್ಲ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನೀವು ಮನಸ್ತಾಪಗಳು ಬರ್ತಾ ಇತ್ತು. ಚಿಕ್ಕ ವಿಷಯಕ್ಕೂ ಕೂಡ ನೀವು ಕೋಪಗೊಳ್ತಾ ಇದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಈಗ ನಿಮಗೆ ಕಾಮಕಾಳಿಯ ಮಾತೆಯ ಆಶೀರ್ವಾದ, ಹೆಚ್ಚು ಜನ ಕಾಳಿ ಮಾತೆಯನ್ನು ಆರಾಧಿಸ್ತಾ ಇದ್ದೀರಾ, ಹಾಗೆಯೇ ದೇವಿಯನ್ನು ಹೆಚ್ಚಾಗಿ ಆರಾಧಿಸ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರಾ ಅನ್ನುವಂಥದ್ದು. ನೀವು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರಾ, ಬಹಳಷ್ಟು ಚಿಂತೆಗೆ ಒಳಗಾಗಿದ್ರಾ ಅನ್ನುವಂತಹದ್ದು. ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಕಾರಣದಿಂದ ಕೂಡ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿಯ ವಿಚಾರ, ನೀವು ತುಂಬ ಪ್ರೀತಿಸುವಂತಹವರನ್ನು ನೀವು ದೂರ ಮಾಡಿಕೊಂಡಿದ್ರಾ. ಕೆಲವೊಬ್ಬರು ಒಂಟಿತನ ಅನ್ನುವಂತಹದ್ದು ಹೆಚ್ಚಾಗಿ ಕಾಡ್ತಾ ಇತ್ತು ನಿಮಗೆ. ಎಲ್ಲೋ ಒಂದು ರೀತಿ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ರೂ ಲವ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ, ಆದರೆ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬಹಳಷ್ಟು ನೀವು ದೇವರನ್ನು ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಕೆಲವೊಬ್ಬರು ದುರ್ಗಾ ಮಾತೆಯನ್ನು ಹೆಚ್ಚಾಗಿ ಆರಾಧಿಸ್ತಾ ಇದ್ರಾ. ನಿಮ್ಮ ಸೋಲ್ಮೇಟ್ಗೋಸ್ಕರ, ನಿಮ್ಮ ಟ್ರೂ ಲವ್ಗೋಸ್ಕರ ಹೆಣ್ಮಕ್ಳು ದುರ್ಗಾ ಮಾತೆಯನ್ನು ಹೆಚ್ಚಾಗಿ ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ಎಷ್ಟೇ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ನೀವು ಗಮನಿಸ್ತಾ ಇರಲಿಲ್ಲ ಅನ್ನುವಂತಹದ್ದು. ಅದರಿಂದ ಭಾಳಷ್ಟು ನೀವು ಕಳ್ಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿರುವಂತಹ ಒಳ್ಳೆಯದನ್ನೆಲ್ಲ ಎಲ್ಲೋ ಒಂದು ರೀತಿ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಯಾಕಂತ ಹೇಳಿದರೆ ಅಜ್ಞಾನ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗಿ ಕಾಡ್ತಾ ಇತ್ತು. ಎಲ್ಲೋ ಒಂದು ರೀತಿ ನೀವು ಕೆಲವರಿಂದ ಕೂಡ ಹೆಚ್ಚಾಗಿ ಮೋಸಕ್ಕೆ ಒಳಗಾಗಿದ್ರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಎಲ್ಲೋ ಒಂದು ಜ್ಞಾನದ ಕೊರತೆ ಕೂಡ ಭಾಳಷ್ಟು ನಿಮಗೆ ಕಾಡ್ತಾ ಇತ್ತು. ಯಾಕಂದರೆ ನೀವು ಹಣಕಾಸಿನ ವಿಚಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ ಹೆಚ್ಚು
ದುಃಖವನ್ನು ಪಡ್ತಾ ಇದ್ರಾ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನೀವು ನಂಬಿದವರಿಂದ ಹೆಚ್ಚಾಗಿ ನೀವು ಮೋಸಕ್ಕೆ ಒಳಗಾಗಿದ್ರಾ. ಆ ಕಾರಣದಿಂದ ಆಮ್, ನಿಮ್ಮ ನೀವು ಸಮಯವನ್ನು, ನಿಮ್ಮ ಉತ್ತಮ ಸಮಯಗಳನ್ನು ಕೂಡ ನೀವು ವ್ಯರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ನಿಮಗೆ ಉತ್ತಮ ಜಾಬನ್ನು ಕೂಡ ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು. ಹಾಗೆ ಕೆಲವೊಂದು ಉತ್ತಮ ಫ್ರೆಂಡ್ಶಿಪ್ಪನ್ನು ಕೂಡ ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ನೀವು ಪ್ರೀತಿಸಿದವರನ್ನು ಕೂಡ ನೀವು ಮಿಸ್ ಮಾಡ್ಕೊಂಡ್ರಾ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ಮನಸ್ತಾಪಗಳು ನಿಮ್ಮಿಂದನೇ ಆಯಿತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಂದನೂ ಕೂಡ ನೋ ಕಾಂಟ್ಯಾಕ್ಟ್ ಆಗಲಿಕ್ಕೆ ಕೂಡ ಕಾರಣ ಆಯಿತು ಅನ್ನುವಂತಹದ್ದು. ಹಾಗೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಿಮಗೆ ಬಹಳಷ್ಟು ನಿಮ್ಮಲ್ಲಿ ಕಾಡ್ತಾ ಇತ್ತು ಅನ್ನುವಂತಹದ್ದು. ಅದರಿಂದ ಕಾಲಭೈರವ ದೇವರು ಶಿವನನ್ನು ಹೆಚ್ಚಾಗಿ ಪೂಜಿಸ್ತಾ ಇದ್ರಾ ನೀವು, ಶಿವನ ಆರಾಧನೆಯನ್ನು ಹೆಚ್ಚಾಗಿ ಈ ದಿನಗಳಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಗುರುಗಳ ಆರಾಧನೆ ಹಾಗೂ ಶಿವನ ಆರಾಧನೆ, ದೇವಿಯ ಆರಾಧನೆಯನ್ನು ಹೆಚ್ಚು ನೀವು ಮಾಡ್ತಾ ಇರುವಂಥವರಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ಕಷ್ಟಗಳೇನಿತ್ತು, ನೆಗೆಟಿವ್ ಎನರ್ಜಿಯ ನಿಮಗೆ ಏನೇ ಪ್ರಾಬ್ಲಮನ್ನು ಮಾಡ್ತಿದ್ರು ಅಥವಾ ನಿಮ್ಮ ಯಶಸ್ಸನ್ನು ಯಾರೇ ತಡೆ ಹಿಡಿತಾ ಇದ್ರು, ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಕಾಲಭೈರವ ದೇವರು ಅದೆಲ್ಲವನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ನಿಮಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ಕೂಡ, ಯಾವುದೇ ರೀತಿ ನಿಮಗೆ ನೆಗೆಟಿವ್ ಎನರ್ಜಿಯನ್ನು ಸೆಂಡ್ ಮಾಡಿದ್ರು ಅದೆಲ್ಲವೂ ನಿಮ್ಮಿಂದ ರಿಮೂವ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಶಿವ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ದೇವಿಯಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಹೆಲ್ತ್ ಪ್ರಾಬ್ಲಮನ್ನು ಭಾಳಷ್ಟು ಅನುಭವಿಸ್ತಾ ಇದ್ರ, ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ರ, ಆ ಎಲ್ಲ ಸಮಸ್ಯೆಗಳಿಂದ ಮುಂದಿನ ದಿನಗಳಲ್ಲಿ ನೀವಾಗಿ ಮುಕ್ತರಾಗ್ತೀರಾ. ಯಾಕಂದರೆ ದೇವರ ಆಶೀರ್ವಾದದಿಂದ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡ್ತೀರಾ. ಹಾಗೆ ಇಷ್ಟು ದಿನ ದೇವರ ಕಡೆ ಹೆಚ್ಚಾಗಿ ನೀವು ಆರಾಧನೆ ಮಾಡಲಿಕ್ಕೂ ಕೆಲವೊಂದು ಸಲ ನಿಮಗೆ ಸಮಯ ಇದ್ದರೂ ಕೂಡ ನಿಮಗೆ ಸಮಯ ಸಿಗ್ತಾ ಇರಲಿಲ್ಲ. ಎಲ್ಲೋ ಒಂದು ರೀತಿ ಮಿಸ್ ಆಗ್ತಾ ಇತ್ತು ಟೈಮು. ಯಾಕಂತ ಹೇಳಿದರೆ ನೆಗೆಟಿವ್ ಎನರ್ಜಿ ಕಾರಣದಿಂದ ನಿಮ್ಮ ಸಮಯ ಎಲ್ಲೋ ಒಂದು ರೀತಿ ನೀವು ವ್ಯರ್ಥ ಮಾಡ್ಕೊಳ್ತಾ ಇದ್ರ. ಮೊಬೈಲಲ್ಲಿ ಬ್ಯುಸಿಯಾಗಿರೋದು, ಟಿ ವಿ ನೋಡ್ತಾ ನೀವು ಬ್ಯುಸಿಯಾಗಿರುವಂಥದ್ದು, ಅಥವಾ ಯಾರ ಹತ್ರನೂ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರ. ಎಲ್ಲೋ ಒಂದು ರೀತಿ ನಿಮಗೆ ಟೈಮ್ ವೇಸ್ಟ್ ಆಗೋದು ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಅನ್ನುವಂತಹದ್ದು. ಆಧ್ಯಾತ್ಮಿಕ ಕಡೆಗೆ ನೀವು ಮೆಡಿಟೇಷನ್ ಮಾಡ್ತಾಯಿದ್ರು, ಪೂಜೆಗಳನ್ನು ಮಾಡ್ತಾಯಿದ್ರು, ಎಲ್ಲೋ ಒಂದು ರೀತಿ ನಿಮಗೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು. ಇದನ್ನು ನೀವು ಗಮನಿಸಿದ್ದೀರಾ. ಯಾಕಂದರೆ ನಿಮ್ಮ ಜೊತೆ ಏಂಜಲ್ಸ್ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ಸಪೋರ್ಟ್ ಇದೆ. ಯಾಕಂದರೆ ದೇವರನ್ನು ತುಂಬ ಆರಾಧಿಸುವಂತಹವರು ನೀವು ಆಗಿದ್ದೀರಾ. ನಿಮ್ಮ ಜೀವನದಲ್ಲಿ ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದೇ ಇದೆ. ಆದರೆ ಎಲ್ಲೋ ಒಂದು ರೀತಿ ಬೇರೆಯವರ ಕಾರಣದಿಂದಲೇ ನೀವು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ನೋಡಿ ಜಲಸಿ ಫೀಲ್ ಆಗುವಂಥದ್ದು, ಹೊಟ್ಟೆ ಉರಿ ಪಡ್ಕೊಳ್ಳುವಂತಹವರು, ಅಂದರೆ ನೀವು ಚೆನ್ನಾಗಿರಬಾರ್ದು ಅಂತ ಬಯಸುವಂತಹ ವ್ಯಕ್ತಿಗಳಿಂದಲೇ ನೀವು ನಿಮ್ಮ ಜೀವನದಲ್ಲಿ ಇರುವಂತಹ ಉತ್ತಮ ಸಮಯ ಇರ್ಬೋದು, ಅಥವಾ ಪ್ರೀತಿಯ ಜೀವನ ಇರ್ಬೋದು, ಅಥವಾ ಉತ್ತಮ ಫ್ರೆಂಡ್ಶಿಪ್ ಇರ್ಬೋದು, ಎಲ್ಲವನ್ನು ಎಲ್ಲೋ ಒಂದು ರೀತಿ ನೀವು ಮಿಸ್ ಮಾಡ್ಕೊಳ್ತಾ ಇದ್ರ. ಈಗಿನ ದಿನಗಳಲ್ಲಿ ಭಾಳಷ್ಟು ನೀವು ಆ ವಿಚಾರಗಳಲ್ಲಿ ಕಷ್ಟಕ್ಕೆ ಸಿಲುಕಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನಿಮಗೆ ಯಾಕೆ ಅನ್ನುವಂತಹದ್ದೇ ತಿಳಿತಾ ಇರಲಿಲ್ಲ. ಹಾಗಾಗಿ ಹೆಚ್ಚು ಗುರುಗಳನ್ನು ಕೂಡ ನೀವು ಆರಾಧಿಸ್ತಿದ್ದೀರಾ. ಖಂಡಿತವಾಗ್ಲೂ ಈಗ ನಿಮಗೆ ಗುರುಗಳ ಆಶೀರ್ವಾದ ಅನ್ನುವಂತಹದ್ದು ಸಿಗ್ತಾ ಇದೆ. ನೀವು ಏನೆಲ್ಲ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಕಳ್ಕೊಂಡಿದ್ದೀರಾ, ಬೇರೆಯವರಿಂದ ಯಾವುದೆಲ್ಲವನ್ನು ನಿಮ್ಮಿಂದ ಹಾಳು ಮಾಡಿದ್ರು ಅದೆಲ್ಲವನ್ನು ಮರಳಿ ಖಂಡಿತವಾಗ್ಲೂ ದೇವರು ನಿಮಗೆ ನೀಡ್ತಾ ಇದ್ದಾರೆ. ಮಹಾಕಾಳಿ ಇರ್ಬೋದು, ಶಿವ ಇರ್ಬೋದು, ಅಥವಾ ಗುರುಗಳಿರ್ಬೋದು, ಮತ್ತು ನಿಮಗೆ ಅದನ್ನು ವಾಪಸ್ಸು ನಿಮಗೆ ಸಿಗುವ ಹಾಗೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಜ್ಞಾನ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗ್ತಾ ಇದೆ. ಯೂನಿವರ್ಸಿಂದ, ನಿಮ್ಮ ಸ್ಪಿರಿಟ್ ಟೀಮ್ ಇರ್ಬೋದು, ಏಂಜಲ್ಸಿಂದ, ನೀವು ನಂಬಿರುವಂತಹ ದೇವರ ಆಶೀರ್ವಾದದಿಂದ ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೌಂಡ್ರಿಯನ್ನು ನೀವು ಚೆನ್ನಾಗಿ ಸೆಟ್ ಮಾಡ್ಕೊಳ್ತೀರಾ. ನಿಮಗೆ ಯಾರಾದರೂ ಕೆಟ್ಟದನ್ನು ಮಾಡಿದರೂ ಕೂಡ ಅವರನ್ನು ನೀವು ಗುರುತಿಸುವಂತಹ ಜ್ಞಾನ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಅದನ್ನು ತೋರಿಸ್ಕೊಡ್ತಾರೆ ದೇವರು ಅನ್ನುವಂತಹದ್ದು ತಿಳಿದಿದೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಆ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರಲಿಕ್ಕೆ ಶುರುವಾಗುತ್ತೆ ಅನ್ನುವಂತಹದ್ದು. ಆ ಜ್ಞಾನವನ್ನು ಯೂನಿವರ್ಸ್ ನೀಡ್ತಾ ಇದ್ದಾರೆ. ನಿಮಗೆ ತುಂಬಾ ಜ್ಞಾನವಂತರು ನೀವು ಆಗ್ತಾ ಇದ್ದೀರಾ. ಹಾಗೆ ನಿಮ್ಮ ಬ್ಯೂಟಿಯಲ್ಲಿ ಕೂಡ ತುಂಬ ಬದಲಾವಣೆ ಕಾಣುತ್ತೆ. ನಿಮಗೆ ಬೇರೆಯವರು ಕೂಡ ಹೇಳ್ತಾರೆ ಏನೋ ಒಂದು ರೀತಿ ಚೇಂಜ್ ಕಾಣ್ತಾ ಇದೆಯಾ ಅನ್ನುವಂತಹದ್ದು. ಅಂದರೆ ನಿಮ್ಮ ಬ್ಯೂಟಿ ಆಗಿರ್ಬೋದು, ನಿಮ್ಮ ಹೆಲ್ತಲ್ಲಿ ಆಗಿರ್ಬೋದು, ತುಂಬಾ ಉತ್ತಮ ಬದಲಾವಣೆಯನ್ನು ನೀವು ಖಂಡಿತವಾಗ್ಲೂ ಕಾಣ್ತೀರಾ. ಹಾಗೆ
ನಿಮ್ಮ ತಾಯಿ ಅಥವಾ ಅಕ್ಕ ತಂಗಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಸಂಬಂಧ ಏನಿದೆ, ನಿಮ್ಮ ಬಾಂಧವ್ಯ ತುಂಬಾ ಉತ್ತಮವಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಇನ್ನು ಸ್ಟ್ರೆಂತ್ ಏನಿದೆ, ತುಂಬಾ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಸ್ಪಿರಿಚುವಲಿ ಇನ್ನಷ್ಟು ನೀವು ಸ್ಟ್ರಾಂಗ್ ಆಗ್ತೀರಾ. ಇಷ್ಟು ದಿನ ನಿಮಗೆ ಟೈಮ್ ಸಿಕ್ಕಿಲ್ಲ ಅಂದರೂ ಇನ್ನೂ ನಿಮಗೆ ಉತ್ತಮ ಸಮಯಗಳು ಸಿಗುತ್ತೆ. ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಲಿಕ್ಕೆ ಇನ್ನಷ್ಟು ಉತ್ತಮ ಸಮಯಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಇಷ್ಟು ದಿನ ಯಾವುದೇ ರೀತಿಯಲ್ಲಿ ಮಿಸ್ ಆಗಿದ್ರು ಕೂಡ ನೀವು ಆ ಸಮಯವನ್ನೆಲ್ಲ ನೀವು ಕವರ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಸಕ್ಸಸ್ಸಿಗೋಸ್ಕರ ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ದೀರಾ ಅನ್ನುವಂತಹದ್ದು ಖಂಡಿತವಾಗ್ಲೂ ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಹಾರ್ಡ್ ವರ್ಕ್ ತುಂಬಾ ಮಾಡಿದ್ದೀರಾ. ಎಲ್ಲೋ ಒಂದು ರೀತಿ ನಿಮಗೆ ನೀವು ಮಾಡಿದ ಹಾರ್ಡ್ ವರ್ಕಿಗೆ ಸರಿಯಾದ ಒಂದು ಫಲಿತಾಂಶ ಸಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ದೇವರ ಆಶೀರ್ವಾದದಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಾ ಖಂಡಿತವಾಗ್ಲೂ ಅದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು. ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಖಂಡಿತವಾಗ್ಲೂ ನಿಮಗೆ ಸಿಗ್ತಾರೆ. ಯಾರು ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ನಿಮ್ಮ ಪ್ರೀತಿಯಿಂದ ದೂರ ಆಗಿದ್ದರೂ ಕೂಡ ಅಥವಾ ಬೇರೆಯವರು ನಿಮ್ಮ ಪ್ರೀತಿಯನ್ನು ಥರ್ಡ್ ಪಾರ್ಟಿ ದೂರ ಮಾಡಿದರೂ ಕೂಡ ಅವರು ಜಾಯ್ನ್ ಆಗಿ ಏನಾದರೂ ನಿಮ್ಮ ಪರ್ಸನ್ ಕೂಡ ಬೇರೆಯವರ ಪ್ರೀತಿಯಲ್ಲಿದ್ದರೂ ಕೂಡ ಅದೆಲ್ಲವನ್ನು ಬಿಟ್ಟು ನಿಮ್ಮ ಜೊತೆ ಮತ್ತೆ ಸೇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರೀತಿ ಮತ್ತು ಟ್ರೂ ಲವ್ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ. ಯಾರು ಸಿಂಗಲ್ ಆಗಿದ್ದೀರಾ, ನಿಮ್ಮ ಟ್ರೂ ಲವ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಭಾಳಷ್ಟು ಸರ್ಚ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮನ್ನು ತುಂಬ ಇಷ್ಟಪಡುವವರಿಗೋಸ್ಕರ ನೀವು ಬಹಳಷ್ಟು ದಿನಗಳಿಂದ ವರ್ಷಗಳಿಂದ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮನ್ನು ಪ್ರೀತಿಸುವಂತಹವರಿದ್ದಾರೆ, ಆದರೆ ನೀವು ಪ್ರೀತಿಸುವಂತಹವರು ನಿಮಗೆ ಬೇಕು ಅನ್ನುವಂತಹದ್ದಿದೆ. ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಭಾಳಷ್ಟು ಕಾಯ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ, ಆದರೆ ಇನ್ನೂ ಸಿಕ್ಕಿಲ್ಲ ಅನ್ನುವಂಥದ್ದು. ಆದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಿಗ್ತಾರೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಶತ್ರುಗಳೇನಿದ್ದಾರೆ, ನಿಮ್ಮ ಶತ್ರುಗಳು ನಿಮಗೆ ಇಷ್ಟು ದಿನ ಬಹಳಷ್ಟು ಕೆಟ್ಟದನ್ನು ಮಾಡಿದರು, ಆದರೆ ಈಗ ನಿಮ್ಮ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಶತ್ರುಗಳು ಇಷ್ಟು ದಿನ ನಿಮ್ಮನ್ನು ನೋಡಿ ಬಹಳಷ್ಟು ಹೊಟ್ಟೆ ಉರಿ ಪಡ್ಕೊಳ್ತಾ ಇದ್ದರು. ನಿಮ್ಮ ಯಶಸ್ಸನ್ನು ಸಾಯಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಥವಾ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಏನಾದರೂ ಹೇಳೋದಿರ್ಬೋದು, ಅಥವಾ ನಿಮಗೆ ಬಹಳಷ್ಟು ದುಃಖವನ್ನು ನೀಡುವಂತಹದ್ದಿರ್ಬೋದು. ಈ ಥರ ಯಾವುದೇ ಈ ರೀತಿ ಎಲ್ಲ ಮಾಡಿದರೂ ಕೂಡ ಈಗ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಅವರು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ತಿಳಿತಾ ಇದೆ. ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಅನ್ನುವಂತಹದ್ದು ಈಗ ಖಂಡಿತವಾಗ್ಲೂ ಬಂದಿದೆ. ಯಾಕಂದರೆ ಅವರಿಗಿಂತಲೂ ಕೂಡ ಉತ್ತಮ ಸ್ಥಾನದಲ್ಲಿ ನೀವಿದ್ದೀರಾ. ನಿಮ್ಮ ಜೀವನವನ್ನು ದೇವರು ತುಂಬ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಯಶಸ್ಸು ಅನ್ನುವಂತಹದ್ದು ನಿಮ್ಮ ಕರಿಯರ್ ಜೀವನ ಆಗಿರ್ಬೋದು, ನಿಮ್ಮ ಲವ್ ಲೈಫಲ್ಲೇ ಆಗಿರ್ಬೋದು, ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಅವರು ನಿಮ್ಮ ಜೊತೆ ಖಂಡಿತವಾಗ್ಲೂ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅವರಿಗೆ ಹೆಚ್ಚಾಗಿ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಈಗ ಬಂದಿದೆ. ಇಷ್ಟು ದಿನ ನಿಮ್ಮನ್ನು ಭಾಳಷ್ಟು ದ್ವೇಷಿಸ್ತಾ ಇದ್ದರು. ನಿಮ್ಮನ್ನು ಎಲ್ಲೋ ಒಂದು ರೀತಿ ನಿಮ್ಮ ಯಶಸ್ಸನ್ನು ಹಾಳು ಮಾಡಬೇಕು, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಕು, ನಿಮ್ಮನ್ನು ಚಿಂತೆಗೆ ಗುರಿ ಮಾಡಬೇಕು ಅನ್ನುವಂತಹದ್ದೇ ಅವರ ಉದ್ದೇಶ ಆಗಿತ್ತು. ಆದರೆ ಈಗ ಅದು ಸಾಧ್ಯವಾಗಿಲ್ಲ ಅವರಿಗೆ. ಆ ಕಾರಣದಿಂದ ಮತ್ತು ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಇರಬೇಕು, ಫ್ರೆಂಡ್ಶಿಪ್ಪಲ್ಲೇ ಇರಬೇಕು ಅನ್ನುವಂತಹದ್ದನ್ನು ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ದೇವರು ತಿಳಿಸ್ಲಿಕ್ಕೆ ನಿಮಗೆ ಬಯಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕು ಅಂತ ಭಾಳಷ್ಟು ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಆದರೆ ಆಗ್ತಾ ಇರಲಿಲ್ಲ. ಈಗ ಆ ಉತ್ತಮ ಸಮಯ ಅನ್ನುವಂಥದ್ದು ಬಂದಿದೆ. ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಕೂಡ ಓಪನ್ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗ್ತಾ ಇದ್ದೀರಾ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಜೀವನ, ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ಕೂಡ ಕೆಲವೊಂದು ವಿಚಾರಗಳನ್ನು ನೀವು ತಿಳ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇಲ್ಲಿ ಥರ್ಡ್ ಐ ಓಪನ್ ಆಗ್ತಾ ಇದೆ. ಸ್ಪಿರಿಚುವಲಿ ನೀವು ಹೈ ಲೆವೆಲಲ್ಲಿ ಕನೆಕ್ಟೆಡ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮನ್ನು ಕೂಡ ನೋಡುವಂಥ ಸಾಧ್ಯತೆ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ.
ಎಲ್ಲ ಕಷ್ಟಗಳಿಂದ ನೀವು ಈಗ ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ದುರ್ಗಾದೇವಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಿದ್ದಾರೆ. ಇಷ್ಟು ದಿನ ಭಾಳಷ್ಟು ಕಷ್ಟದಲ್ಲಿ ಸಿಲ್ಕೊಂಡಿದ್ರ, ಎಲ್ಲ ರೀತಿ ಕಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ರ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ ನಿಮಗೆ ಎಲ್ಲದರಲ್ಲೂ ಕೂಡ ನಿಮಗೆ ತುಂಬಾ ಕಷ್ಟವನ್ನು ಪಡ್ತಾ ಇದ್ರ ಅನ್ನುವಂತಹದ್ದು ಯಾವುದು ಕೂಡ ನಿಮಗೆ ಸಾಧ್ಯವಾಗ್ತಾ ಇರಲಿಲ್ಲ, ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅನ್ನುವಂಥದ್ದು. ಹಾಗೆ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಳೋಕ್ಕೆ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಈಸಿಯಾಗಿ ಎಲ್ಲರನ್ನ ಕೂಡ ನಂಬಿ ಬಿಡ್ತಾ ಇದ್ರ, ಅದರಿಂದ ಹೆಚ್ಚು ಮೋಸ ಹೋಗಿದ್ದೀರಾ, ನಿಮ್ಮ ಹಣಕಾಸನ್ನು ಕಳ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿಯನ್ನು ಸಹ ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು. ನಿಮ್ಮ ಬಗ್ಗೆಯೇ ನಿಮ್ಮ ಜೊತೆ ಇದ್ದವರು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನಿಮಗೆ ನೀವಿಬ್ಬರು ದೂರ ಆಗುವಾಗೆ ಕೂಡ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದನ್ನು ವರಾಹಿ ದೇವರು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.